ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಏನು ನಮಗೆ ಒಂದು ಶೋಕಾಸ್ ನೋಟಿಸನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ. ಸೊ ಒಂದೇ ಒಂದು ಮತ್ತೆ ಹೇಳ್ತೀನಿ, 26ನೇ ತಾರೀಕು ಅಬ್ರಾಮ್ ಲೆಟರ್ ಬರ್ತದೆ. ಚೀಫ್ ಸೆಕ್ರೆಟರಿ ಅವರು ರಿಪೋರ್ಟ್ ಮಾಡ್ತಾರೆ. ತಿರ್ಗಾ ಅದೇ ವಿದಿನ್ ಫ್ಯೂ ಮಿನಿಟ್ಸ್ ಶೋಕಾಸ್ ನೋಟಿಸ್ ಬರ್ತದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿ ಇಲ್ಲ. ಸೊ ಅದಕ್ಕೆ ಇವತ್ತು ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೂತ್ಕೊಂಡು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಬಿಟ್ಟು ನನ್ನ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ನನ್ನ ನಾಮಿನೇಟ್ ಮಾಡಿ ಇದನ್ನು ನನ್ನ ಸಬ್ಜೆಕ್ಟ್ ಇರೋದ್ರಿಂದ ನನ್ನ ಮೇಲೆ ಆರೋಪ ಇರೋದ್ರಿಂದ ನಾನು ಇಲ್ಲಿ ಇರೋದು ಸರಿ ಇಲ್ಲ ಅಂಥೇಳಿ ಅವರು ನನ್ನ ಜವಾಬ್ದಾರಿ ಕುಂಡಿಸಿ ನಾನು ಇವತ್ತೆಲ್ಲ ಚರ್ಚೆ ಮಾಡಿ ನಾನು ಹೇಳ್ದಂಗೆ ಎಲ್ಲ ನಾನು ಪರಿಶೀಲನೆ ಮಾಡಿದ್ದೇವೆ. ಇವತ್ತು ನಾವು ನಮ್ಮ ಗವರ್ನರ್ ಅವ್ರಿಗೆ ನಾವು ಅವ್ರಿಗೆ ಅಡ್ವೈಸ್ ಮಾಡಬೇಕು ಅಂತೇಳಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ನಾವು ತೀರ್ಮಾನ ಮಾಡಿದ್ದೇವೆ. ನಾನು ಹೇಳ್ತೇನೆ, therefore the council of ministers for all the aforesaid facts and reasons strongly advise the honorable governor to withdraw the notice dated 26/7/2004 issued by the honorable governor to the honorable chief minister based on the petition and addendum dated 26/7/2004 by one Shri T.J. Abram, and to proceed forthwith to reject the said application for sanction by denying the previous approval and sanction as requested by the petitioner Abram. So ಹಂಗೆ ನಾವು ಇವತ್ತು ಅವರು ಏನು ಪಿಟಿಷನ್ ಕೊಟ್ಟಿದ್ದಾರೆ ಇದನ್ನು ರಿಜೆಕ್ಟ್ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳಿಗೆ ಏನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ವಿಡ್ರಾ ಮಾಡಬೇಕು ಅಂತ ಹೇಳಿ ನಮ್ರತೆಯಿಂದ ಗೌರವಾನ್ವಿತವಾಗಿ ಅವ್ರಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ, ಅಡ್ವೈಸ್ ಮಾಡ್ತಾಯಿದ್ದೀವಿ. ಅದೇ ಹೇಳ್ತಾ ಇದ್ದೇನೆ, ಇಟ್ ಈಸ್ ಎ ಮರ್ಡರ್ ಆಫ್ ಡೆಮೋಕ್ರಸಿ. ರಾಜಕೀಯದ ಕುಗ್ಗೋಲೆ, ಇದರಲ್ಲಿ ರಾಜಕೀಯ ಈ ವಿಚಾರನ ಚರ್ಚೆ ಮಾಡಿ ಪ್ರಚಾರ ಮಾಡೋಕ್ಕೆ ಹೊರಟಿರೋದೇ ಒಂದು ರಾಜಕಾರಣ. ಇಲ್ಲ, ನನಗೆ ನಂಬಿಕೆ ಇದೆ ರಾಜ್ಯಪಾಲರು ವಿಲ್ ಬಿ ವೆರಿ ಸೆನ್ಸಿಬಲ್. ಯಾಕೆಂದರೆ ನಾವು ಅವ್ರಿಗೆ ಡೀಟೇಲಾಗಿ ಕೊಟ್ಟಿದ್ದೀವಿ. ಅವ್ರಿಗೆ ನಮ್ಮ ವಿಚಾರ ಇದೆಯಲ್ಲ, ನಾವು ಕಾನೂನು ಚೌಕಟ್ಟಿನಲ್ಲೇ ನಾವು ಕೊಟ್ಟಿದ್ದೇವೆ. ರಾಜ್ಯಪಾಲ ಅಷ್ಟು ಆತುರವಾಗಿ ಆ ರೀತಿ ತೀರ್ಮಾನ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಯಾಕೆಂದರೆ ಬೇಕಾದಷ್ಟು ಜಡ್ಜ್ಮೆಂಟ್ಸ್ ಎಲ್ಲ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಜಡ್ಜ್ಮೆಂಟ್ಸ್ ಇದೆ, ಪರಿಸ್ಥಿತಿ ಇದೆ. ಸೊ ಅದಕ್ಕೆ ಅವರು ಭಾಳ ಗಂಭೀರವಾಗಿ ಆಲೋಚನೆ ಮಾಡಿ. ಯಾಕೆಂದರೆ ಕಾನೂನು ಇಲ್ಲಿ ಅಡಗಿದೆ, ಸಂವಿಧಾನ ಅಡಗಿದೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಗಿದೆ. ಆಗಿರೋದ್ರಿಂದ ಇವತ್ತು ಅವರು ಭಾಳ ಲೆಕ್ಕಾಚಾರವಾಗಿ ಅವರು ಹೆಜ್ಜೆ ಇಡಬೇಕಾಗ್ತದೆ. ಆದ್ದರಿಂದ ನಮಗೆ ವಿಶ್ವಾಸ ಇದೆ, ಆ ರಾಜ್ಯಪಾಲರದ ಘನತೆ ಹಾಳಾಗೋದಿಲ್ಲ, ಹಾಳು ಮಾಡ್ಕೊಳ್ಳೋಕ್ಕೆ ಯಾವ ರಾಜ್ಯಪಾಲರು ಒಪ್ಪುವುದಿಲ್ಲ. ಅದಕ್ಕೆ ಅವ್ರು ಖಂಡಿತ ಏನೇ ಪ್ರೆಷರ್ ಇರಲಿ, ಯಾವುದೇ ರಾಜಕಾರಣ ಇರಲಿ, ಅದು ಒಂದು ಸಂವಿಧಾನದ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನ. ಅವ್ರು ಖಂಡಿತ ಇಂಥ ಅಪ್ಲಿಕೇಶನ್, ಯಾಕೆಂದರೆ ಆಲ್ರೆಡಿ ನಮ್ಮ ಚೀಫ್ ಸೆಕ್ರೆಟರಿ ಅವರು ಡೀಟೇಲಾಗಿ ಕೊಟ್ಟಿದ್ದಾರೆ. ಆಮೇಲೆ ಚೀಫ್ ಮಿನಿಸ್ಟರ್ ಕೂಡ ಡೀಟೇಲ್ ಆಗಿ ಅವ್ರಿಗೆ ರಿಪ್ಲೈ ಮಾಡ್ತಾರೆ. ಸೊ ಅದರಿಂದ ಡೆಫಿನೆಟ್ಲಿ ಯು ವಿಲ್ ರಿಜೆಕ್ಟ್ ಆ್ಯಂಡ್ ಯು ವಿಲ್ ವಿಡ್ರಾ ದಿ ನೋಟಿಸ್ ಅಷ್ಟೇ.